ಕರೆಕ್ಟಾಗಿ ಬಂದು 15 ದಿವಸ ಬಂದು ತಗೊಂಡು ಹೋಗ್ತಾರೆ. ಸೊ ಗುಣ ಆಯಿತು ಅಂತ ಇಟ್ಕೊಳ್ಳಿ. ಆಮೇಲೆ ಏನಿರುತ್ತೆ ಪೋಸ್ಟ್ ಆಪರೇಟಿವ್ ಅಂತಂದ್ರೆ ಆಮೇಲೆ ಫಾಲೋ ಅಪ್ಪಿಗೆ ನಾವು ಹೋಗ್ಬೇಕಾಗುತ್ತೆ. ನಾವು ಏನು ಮಾಡ್ತೀವಿ, ಗುಣ ಆಯ್ತಪ್ಪ ನಂಗೆ ಮೇಲಾಯಿತು ನಾವು ಆಯಿತು ಅಂತ ಹೋಗ್ಬಿಡೋದಲ್ಲ. ತಿರ್ಗಾ ಮಕ್ಕಳು ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಸಜೆಷನ್ ಕೊಡ್ತೀರಿ? ಎಲ್ಲ ಮಕ್ಕಳಿಗೂ ಕೊಡ್ತೀವಿ. ಯಾರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗ್ತಾರೋ ಅವರು ಎಲ್ಲರೂ ಆಮೇಲೆ 60-70 ವರ್ಷದ ಹೆಂಗಸರು, ಹುಡುಗರು, ಮಕ್ಕಳು, ಗಂಡಸರು ಎಲ್ಲರೂ ಬಂದು ಮಹನೀಯರು ಏನಿರ್ತಾರೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಯ್ತಪ್ಪ ಅಂತ ಹೋಗ್ಬಾರ್ದು. ಅವರು ಡಾಕ್ಟ್ರು ಅಲ್ಲಿ ಸಜೆಷನ್ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ, ಇಷ್ಟು ದಿವಸ ನಂತರ ಒಂದು ಬರೀ ಖಂಡಿತವಾಗ್ಲೂ ಅವತ್ತು ಹೋಗಿರ್ಬೇಕು. ಹೋಗಿ ತಿರ್ಗಿ ಅವರು ನೋಡ್ತಾರೆ ಇದು ಯಾವ ಥರ ಆಗಿದೆ, ಹೆಚ್ಚಿಗೆ ಕಡಿಮೆ ಸಂಪೂರ್ಣ ಆಗಿದೆಯಾ ಹಾಗೆ, ಅಥವಾ ಇನ್ನೊಂದು ಸ್ವಲ್ಪ ಏನಾದರೂ ಡೋಸ್ ಬೇಕಾ ಹಾಗೆ, ಇದನ್ನೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ. ಮಾಡಿ ಮತ್ತೆ ತಿರ್ಗಾ ಅವ್ರಿಗೆ ಏನು ಹೇಳ್ತಾರೆ, 15 ದಿವಸಕ್ಕೊಮ್ಮೆ ತಿಂಗಳ ಬಿಟ್ಟು ಬಾ ಅಂತ ಹೇಳ್ತಾರೆ. ಆಮೇಲೆ 3 ತಿಂಗಳ ಬಿಟ್ಟು ಬಾ ಅಂತ ಹೇಳ್ತಾರೆ. ಆಮೇಲೆ 6 ತಿಂಗಳ ಬಿಟ್ಟು ಬಾ ಅಂತ ಹೇಳ್ತಾರೆ. ಅಂದರೆ ಈ ಇಷ್ಟು ಬಾರಿ ಚೆಕಪ್ ಮಾಡಿ 6 ತಿಂಗಳಾದ್ಮೇಲೆ ವರ್ಷ ಆಯ್ತಪ್ಪ ಅಂತ ಹೇಳ್ತಾರೆ. ಆಮೇಲೆ ನಾವು ನೆಮ್ಮದಿಯಾಗಿ ಹೋಗ್ಬೋದು. ಈ ಥರದ ಒಂದು ಮಕ್ಕಳಿಗೆ ನಾವು ಕೊಡುವಂಥ ಟ್ರೀಟ್ಮೆಂಟ್. ಮಕ್ಕಳಿಗೆ ಇದನ್ನೇ ಪ್ರೊಸೀಜರು ದೊಡ್ಡವರಿಗೂ ಅನ್ವಯಿಸುತ್ತೆ. ದೊಡ್ಡವರಿಗೂ ಯಾವುದೇ ಕ್ಯಾನ್ಸರ್ ಬಂದಿರಲಿ ಅವರಿಗೂ ಇದು ಅನ್ವಯಿಸುತ್ತೆ. ನಾವು ಈ ರೇಡಿಯೇಷನ್ ಕೊಡುವಂಥ ಟ್ರೀಟ್ಮೆಂಟ್ ಏನಿದೆ ಇದೇ ಒಂದೇ ಥರದ ಟ್ರೀಟ್ಮೆಂಟ್, ಒಂದು ಥರ. ನಾವು ಇದರೊಳಗೆ ಭಾಳ ಸೊಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸನ್ನು ಉಪಯೋಗಿಸಿ ನಾವು ರೇಡಿಯೇಷನ್ ಕೊಡ್ತೀವಿ. ಯಾಕೆ ಅಂತಂದರೆ ಒಂದು ಬಾರಿ ನಾವು ರೇಡಿಯೇಷನ್ ಕೊಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಒಂದು ಡೋಸನ್ನು ಎಷ್ಟೋ ಒಂದು ಕೊಟ್ಟಿವಿ, ಒಂದು ಗ್ರೇನ್ ಅಂತ ಇಟ್ಕೊಳ್ಳಿ ಕೊಟ್ಟಿವಿ, ಅದನ್ನು ವಾಪಸ್ ತಗೊಳ್ಳುವಂಥ ಶಕ್ತಿ ಪ್ರಪಂಚದಲ್ಲಿ ಯಾರು ಕೊಟ್ಟಿದ್ದು. ಈಗ ಉದಾಹರಣೆ ಮೆಡಿಸಿನ್, ನಾವು ಯಾವುದೋ ಒಂದು ಗುಳಿಗೆ ತಪ್ಪು ಕೊಟ್ಬಿಟ್ಟಿದ್ದೀವಿ, ಡೋಸನ್ನು ತಪ್ಪು ಕೊಟ್ಬಿಟ್ಟಿದ್ದೀವಿ, ಸರಿಪಡಿಸ್ಬೋದು. ಇದು ಕೊಟ್ಟಿದ್ದು ಹೋಯ್ತು. ರಾಂಗಾಗಿ ಕೊಟ್ಟಿದ್ದಿದ್ರೆ ರಾಂಗಾಗೇ ಹೋಯ್ತು. ಸರಿಯಾಗಿ ಕೊಟ್ಟಿದ್ದಿದ್ರೆ ಒಂದು ಅಪಾರ್ಚುನಿಟಿ ಇದೆ. ಸರಿಯಾಗಿ ಕರೆಕ್ಟಾಗಿ ಏನೋ ಮಾಡಿ ಕೊಟ್ಟಿದ್ದಾರೆ ಆಗಿದೆ ಅಂತಂದರೆ ನೀವು ಮುಂದಿನ ಬರುವ ಡೋಸ್ನೊಳಗೆ ಹೆಚ್ಚು ಕಡಿಮೆ ಮಾಡಿಕೊಂಡು ಸರಿಪಡಿಸ್ಬೋದು. ಆದರೆ ಆ ಮಾಡಿರುವಂತಹ ಡ್ಯಾಮೇಜ್ ಏನಿರುತ್ತೆ ಅದನ್ನು ಸರಿಪಡಿಸಲಿಕ್ಕೆ ಯಾವತ್ತೂ ಆಗಲ್ಲ. ಇದನ್ನು ತಿಳ್ಕೊಂಡು ಇದು ಬ್ರಹ್ಮಾಸ್ತ್ರ ಇದೆ. ಒಂದು ಬಾರಿ ನಾವು ಬಿಟ್ಟ ಮೇಲೆ ತಗೊಂಡೇ ಹೋಗುತ್ತೆ. ಹಾಗೆ ಈ ರೇಡಿಯೇಷನ್ ಏನಿದೆ ಇದರೊಳಗೆ ಯಾವುದೇ ಕಲ್ಮಶ ಇರಲ್ಲ. ಕೊಟ್ಟ ನಂತರ ಕೊಟ್ಟ ಭಾಗಕ್ಕೆ ಅದು ತನ್ನ ಕೆಲಸವನ್ನು ಮಾಡೇ ಯಾವುದೇ ರೀತಿಯ ಇದು ಬೇಡ. ಸೊ ಇದು ಭಾಳ ಮೊದಲೆಲ್ಲ ಕೊಬಾಲ್ಟ್ ಆಗಿತ್ತು, ಆಮೇಲಿಂದ ಅದನ್ನೆಲ್ಲ ಸುಧಾರಣೆ ಆಗಿ ಲೀನರ್ ಆಕ್ಸಿಡೆಂಟ್ ಭಾಳ ಎಕ್ವಿಪ್ಮೆಂಟ್ಸ್ಗಳು ಇವಾಗ ಒಳ್ಳೆ ಸೊಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್ ಬಂದಿದೆ. ಮೊದಲೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಜಾಗ ಕಪ್ಪಗಾಗುತ್ತೆ. ನಿಮ್ಗೆ ಇದೊಂದು ಗಡಲ್ಲೇ ಬೇಕಾಗಿದೆ, ಕಪ್ಪಗಾಗ್ಬಿಡ್ತಿತ್ತು ಭಾಗ. ಉದಾಹರಣೆಗೆ ಕೊಟ್ಟು ಮಕ್ಕ ಕೊಟ್ಟು ಇದು ಕೊಟ್ಟು ಯಾವುದೊಂದು ಭಾಗ ಈಗ ಒಂಥರ ಅನಿಸ್ತಿತ್ತು. ಈಗ ನೀವು ಕೊಟ್ಟಿರೋ ಭಾಗ ಯಾವುದೇ ಥರದ ಬಣ್ಣವನ್ನು, ಯಾವುದೇ ನಮ್ಮ ಚರ್ಮದ ಕಲವನ್ನು ಬದಲಾವಣೆ ಮಾಡಿಲ್ಲ. ಅಷ್ಟು ಸೊಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್ ಬಂದಿದೆ. ಅದಕ್ಕೆ ಇದುವೇ ಇದೆ. ಅದು ನಮ್ಮಲ್ಲಿ ಎಷ್ಟೋ ಜನಗಳಿಗೆ ಬಂದ್ಬಿಟ್ಟಿದೆ. ಏನು ಭಾವನೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ನೆಗ್ಲಿಜೆನ್ಸ್ ಬಂದಿದೆ. ಖಂಡಿತ ಬೇಡ. ಅತ್ಯುತ್ತಮ ಟ್ರೀಟ್ಮೆಂಟ್ ಇವತ್ತಿನ ದಿವಸ ನಿಮಗೆ ಜಗತ್ತಿನ ಯಾವ ಭಾಗದಲ್ಲಿ ಏನು ಟ್ರೀಟ್ಮೆಂಟನ್ನು ಕ್ಯಾನ್ಸರಿಗೆ ಕೊಡ್ತಾ ಇದ್ದಾರೋ ಅದು ನಮ್ಮಲ್ಲಿ ಕೊಡ್ತಾ ಇದೆ ಇವತ್ತಿನ ದಿನದಲ್ಲಿ. ಯಾಕೆಂದರೆ ನಾವು ಉಪಯೋಗಿಸುವಂತಹ ಯಂತ್ರಗಳು ಫಾರಿನ್ನಲ್ಲೇ ತಯಾರಾಗಿ ಬಂದಂಥದ್ದು, ಅಲ್ಲಿ ಉಪಯೋಗಿಸುವ ಯಂತ್ರವನ್ನೇ ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಇದು ಒಂದು ತಿಳ್ಕೊಳ್ಳಿ. ಒಂದು ಎರಡನೇದಾಗಿ ಹಾಗೆ ಇದ್ದಿದ್ದರಿಂದಲೇ ಇಂದು ಅನೇಕ ರಾಜಕೀಯ ವಲಯದ ಉನ್ನತ ಸ್ಥಾನ, ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿ ಅಥವಾ ಇನ್ಯಾವುದೇ ಹುದ್ದೆಯಲ್ಲಿರ್ಬೋದು, ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಯಾವುದೇ ಇರ್ಬೋದು, ಶ್ರೀಸಾಮಾನ್ಯ ಇರ್ಬೋದು, ಎಲ್ಲರೂ ಕಿದ್ದುವಾಯಲ್ಲಿ ಬಂದಂಥವರು ಟ್ರೀಟ್ಮೆಂಟ್ ತಗೊಂಡೇ ಹೋಗಿದ್ದಾರೆ, ಗುಣಮುಖರಾಗಿದ್ದಾರೆ ಹೇಳುವುದನ್ನು ನಾನು ಇದಕ್ಕೆ ಒತ್ತಿ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ದೊಡ್ಡವರು ಬಲ್ಲವರಲ್ಲಿ ಬಲ್ಲಿದವನಿಗೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ಸ್ ಬಿಕಾಸ್ ಆಫ್ ರೇಡಿಯೇಷನ್ ಕಲ್ಮಶ. ಅದು ಏನು ಮಾಡಬೇಕಾದ್ರೆ ತನ್ನ ಕೆಲಸವನ್ನು ಮಾಡುತ್ತೆ. ಇದನ್ನೇ ಒಬ್ಬರು ನನಗೆ ತಿಳಿದ ಮಟ್ಟಿಗೆ ನಾನು ಕಲಿತಾ ಇರುವಂಥ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆದಂಥದ್ದು. ಒಬ್ಬ ಪ್ರಮುಖ ವ್ಯಕ್ತಿಗೆ ಟ್ರೀಟ್ಮೆಂಟನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊಟ್ಟಿದ್ದರು. ಅವರಿಗೆ ಅವರು ಫಾರಿನ್ನಿಗೆ ಹೋಗಿ ಅಲ್ಲಿ ಟೆಸ್ಟ್ ಮಾಡಿದಾಗ ನಿಮಗೆ ಏನು ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟು ಅತ್ಯಂತ ಸಮಂಜಸವಾಗಿದೆ, ಯಾವುದೇ ರೀತಿಯಲ್ಲೂ ತಪ್ಪಿಲ್ಲ, ಅಲ್ಲೇ ಕಂಟಿನ್ಯೂ ಮಾಡಬಹುದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಗು ಮುರಿಯುವ ಅವಶ್ಯಕತೆ ಇಲ್ಲ. ಇಂದಿಗೂ ಅತ್ಯುತ್ತಮ ಡಾಕ್ಟರ್ಗಳು ನಿಮಗೆ ಬೇಕು, ಒಳ್ಳೆಯ ನುರಿತ ಡಾಕ್ಟರ್ಗಳು ಬೇಕು ಅಂತಂದರೆ ಇಂಥ ದೊಡ್ಡ ಆಸ್ಪತ್ರೆಯಲ್ಲಿ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳ್ತೇನೆ,
ಇಲ್ಲಿ ಅನೇಕ ಬಗೆಯ ಅನೇಕ ವಯಸ್ಸಿನ ಪ್ರತಿಯೊಬ್ಬರು ಟ್ರೀಟ್ಮೆಂಟಿಗೆ ಬರ್ತಾರೆ. ಅದು ಎಲ್ಲವೂ ನಮ್ಮ ಅನುಭವಕ್ಕೆ ಸಿಗುತ್ತೆ. ಪ್ರೈವೇಟ್ನವ್ರಿಗೆ ಈಗ ನಾವು ಹೇಳ್ತೇವೆ ಕೂಪ ಮುಂಡಕನ್ ಬಾವಿಯಲ್ಲಿ ಇದ್ದ ಕಪ್ಪಿಗೆ ಎಷ್ಟು ಜ್ಞಾನ ಇರುತ್ತೆ, ಸಮುದ್ರದಲ್ಲಿ ಇದ್ದ ಕಪ್ಪಿಗೆ ಎಷ್ಟು ಇದಿರುತ್ತೆ. ಸಮುದ್ರ ಎಷ್ಟು ದೊಡ್ಡದು, ಬಾವಿ ಎಷ್ಟು ದೊಡ್ಡದು. ಹಾಗೆ ಕಿದ್ವಾಯಿ ಎನ್ನುವ ಸಂಸ್ಥೆ ನಮ್ಮ ಭಾರತದ ಗೌರ್ಮೆಂಟ್ ಲೆವೆಲ್ನೊಳಗೆ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ನನಗೆ ಹೆಮ್ಮೆ ಅನಿಸೋದು ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ನೋಡಿ, ಹೌದು ಈಗ ಈ ವಿಷಯ ತಿಳಿಸಿದ್ದೀರ. ಹೌದು. ನಾವು ಹೇಳ್ತೀವಿ ದೀಪದ ಬುಡಕ್ಕೆ ಕತ್ತಲು. ಯಾವಾಗಲೂ ನಾವು ನಮ್ಮ ಮನೆಯಲ್ಲೇ ಡಾಕ್ಟರ್ ಇದ್ದರೆ ನಮ್ಮ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅಯ್ಯೋ ಈ ಡಾಕ್ಟ್ರೇ ಮನವರಿಸಲು ಬೇರೆ ಡಾಕ್ಟರ್ ಕೊಟ್ಟರೆ ಅವರಿಗೆ ಸಮಂಜಸ. ಅದಕ್ಕೋಸ್ಕರ ಇದೇ ಔಷಧಿಯನ್ನು ಅವ್ರು ಕೊಡಲಿ. ಅದು ಈ ಥರದ ಒಂದು ಮನೋಭಾವನೆ ಇರುತ್ತಲ್ವ, ಇದನ್ನು ನಾವು ಬದಲಿಸ್ಕೊಳ್ಬೇಕು. ಮತ್ತು ಆದಷ್ಟು ಮಟ್ಟಿಗೆ ನಮ್ಮ ಇದು ಏನೇ ಇರಬೇಕು ಅಂತಂದರೆ, ದುಡ್ಡು ಹೆಚ್ಚಿಗೆ ಕೊಟ್ಟರೆ, ಹಣವನ್ನು ಹೆಚ್ಚಿಗೆ ಕೊಟ್ಟರೆ ಉತ್ತಮ ಟ್ರೀಟ್ಮೆಂಟ್ ಸಿಗುತ್ತೆ. ಸುಳ್ಳು. ಉತ್ತಮವಾದಂಥ ಟ್ರೀಟ್ಮೆಂಟು ಎಲ್ಲ ಕಡೆಗೂ ಇರುತ್ತೆ. ಹಣ ಕೊಟ್ಟ ತಕ್ಷಣ ಸಿಗುತ್ತೆ ಅಂತ ಇಲ್ಲ. ನೀವು ಆರಿಸಿಕೊಂಡಂಥ ನೀವು ಒಂದು ಉದಾಹರಣೆ ಕೊಡ್ತೀನಿ. ಫುಡ್ ಒಂದು ಒಳ್ಳೆ ಒಂದು ಇದಕ್ಕೆ ಹೋಗೋಣ ಹೋಟೆಲಿಗೆ ಇವತ್ತು ಒಳ್ಳೆ ಹೋಟೆಲ್ ಅಂತ ಹೇಳ್ತಾರೆ. ಎಲ್ಲ ಹೋಟೆಲೇ ಅಲ್ವಾ, ಎಲ್ಲ ಕಡೆ ಫುಡ್ಡನ್ನು ತಯಾರು ಮಾಡ್ತಾರೆ ಅಲ್ವಾ. ಅದು ಒಳ್ಳೆ ಹೋಟೆಲ್, ಟೇಸ್ಟ್ ಆಗಿರುತ್ತೆ. MTR ಅಂತ ಹೇಳ್ತೀವಿ ನಾವು, ಸಂಗೀತದಲ್ಲಿ MTR ಭಾಳ ಫೇಮಸ್. ಎಷ್ಟೋ ಬಂದುಬಿಟ್ಟಿದೆ ಬಿಡಿ, ಹೇಳ್ತೀವಿ. ಅಲ್ಲಿಗೆ ಏನು ಕುಡಿದ್ರೆ ಅಲ್ಲಿ ಕುಡಿದವನು ಭಾಳ ಅಮೃತ ಪದಾರ್ಥ ಅಲ್ಲ, ಒಂದು ರೀತಿಯ ಒಂದು ಟೇಸ್ಟ್. ಅದೇ ಒಂದು ರೀತಿ ಜನಗಳ ಮನಸ್ಥಿತಿಯನ್ನು ಹೇಳಿದೆ. ನಾನು ಇಷ್ಟು ಕಟ್ ಮಾಡಿ ಇಂಥ ದೊಡ್ಡ ಹಾಸ್ಪಿಟಲ್ ಒಳಗೆ ಯಾವುದೋ ಒಂದು ಪ್ರೈವೇಟ್ನೊಳಗೆ ತಗೊಂಡು ಬಂದೆ ಅಂತ ಹೇಳ್ತಾನೆ. ಇವನು ಎಷ್ಟೋ ಲಕ್ಷ ಖರ್ಚು ಮಾಡಿರ್ತಾನೆ, 8-10. ಇಲ್ಲಿ 1 ಲಕ್ಷ ಖರ್ಚು ಮಾಡಿರ್ತಾನೆ ಹಬ್ಬ ಅಂತಂದರೆ ಅವನಿಗೆ ರಿಯಂಬರ್ಸ್ಮೆಂಟ್ ಇರುತ್ತೆ. ನಿಮ್ಗೆ ಅದೊಂದು ಹೇಳ್ಬಿಡ್ತೀನಿ, ಬಡವರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಇದಕ್ಕಿದೆ. BPL ಕಾರ್ಡ್ಗಳು ಅಥವಾ ವಾಜಪೇಯಿ ಸ್ಕೀಮು, ಇನ್ನೂ ಅನೇಕ ಸ್ಕೀಮ್ಗಳಿದೆ. ಆಪರೇಷನ್ನಿಂದ ಹಿಡಿದು ಟ್ರೀಟ್ಮೆಂಟಿಂದ ಹಿಡಿದು ಮೆಡಿಸಿನಿಂದ ಹಿಡಿದು ಪ್ರತಿಯೊಂದಕ್ಕೂ ಅಲ್ಲಿ ನಿಮಗೆ ಇದು ಸರ್ಕಾರದ ಸೌಲಭ್ಯಗಳಿದೆ. ನೀವು ಪ್ರೈವೇಟ್ನೊಳಗೆ ಏನು ತಗೊಳ್ತಾ ಇದ್ದೀರಾ ಅದಕ್ಕಿಂತ ಉತ್ತಮವಾದಂಥ ಟ್ರೀಟ್ಮೆಂಟ್ ಕಿದ್ವಾಯಿ ಇದೆ. ಖಾಸಗಿ ಇನ್ನೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಿದ್ವಾಯಿ ಮದರ್ ಸಂಸ್ಥೆ ನಮ್ಮ ಭಾರತದಕ್ಕೆ ಕ್ಯಾನ್ಸರ್ ಮದರ್ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಕಲಿತಾ ಹೋದ ಡಾಕ್ಟರ್ಗಳೇ ಪ್ರೈವೇಟ್ನೊಳಗಿದ್ದಾರೆ ಎಷ್ಟೋ ಜನ. ಬಹಳಷ್ಟು 100ಕ್ಕೆ 70ರಷ್ಟು ಖಾಸಗಿ ಆಸ್ಪತ್ರೆಯಲ್ಲೇ ಇರುವ ನಮ್ಮ ಕಿದ್ವಾಯಿಲ್ಲೇ ಕಲಿತು ಹೋದವರು. ಅದೊಂದು ಹೆಮ್ಮೆ. ನಾನು ಒಂದು ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ನನಗೆ ಅದನ್ನು ಮತ್ತು ಹೆಮ್ಮೆ ಅನಿಸ್ತದೆ. ಯಾಕೆಂದರೆ ಭಾಳ ಆಪರ್ಚುನಿಟಿ ಇದೆ. ನಿಮ್ಮ ಇದನ್ನು ನೀವು ಹೇಗೆ ಯೂಸ್ ಮಾಡಿಕೊಂಡ್ರೆ ಹಾಗೆ ನಿಮ್ಮ ಬುದ್ಧಿಮತ್ತೆಯನ್ನು, ನಿಮ್ಮ ಒಂದು ಕೌಶಲ್ಯವನ್ನು, ಅಥವಾ ನಿಮ್ಮ ಒಂದು ಏನು ಪಾರಮತ್ಯ ಅಥವಾ ಇದನ್ನು ಏನು ಇರ್ತೀರ ಅದನ್ನು ನೀವು ಹೇಗೆ ಉಪಯೋಗಿಸ್ಕೊಂಡಷ್ಟು ಕಡಿಮೆ, ಅಷ್ಟು ಅಲ್ಲಿ ನಿಮಗೆ ಸ್ವಾತಂತ್ರ್ಯವಿದೆ ಮತ್ತು ನೀವು ಅಲ್ಲಿ ಉಪಯೋಗಿಸ್ಕೊಂಡು ಕಲಿಬಹುದು. ಹೌದು, ವೆರೈಟೀಸ್ ಆಫ್ ಕೇಸ್. ಕ್ಯಾನ್ಸರ್ ಅಂತಂದ್ರೆ ನೀವು ತಿಳ್ಕೊಂಡಂಗೆ ಹೇಳ್ದಲ್ಲ, 33 ಬಂದು ಕಾಲು ಮುಗದಿಂದ ತಲೆ ಕೂತು ಬಿಟ್ಕೊಂಡಿರುತ್ತೆ. ಅಂದಮೇಲೆ ಅವರು ಮನುಷ್ಯನ ಪ್ರತಿಯೊಂದು ಉದಾಹರಣೆ ಆರ್ಥೋಪೆಡಿಕ್ ಹೋಗ್ತೀವಿ, ಬರೀ ಮೂಳೆ ಮಾತ್ಕೊಂಡಿರ್ತಾರೆ. ಹಾರ್ಟ್ ಇದಕ್ಕೆ ಹೋಗ್ತೀವಿ, ಬರೀ ಹಾರ್ಟ್ ಹೋಗ್ತೀವಿ. ಇಲ್ಲ ಹಾಗಲ್ಲ, ಪ್ರತಿಯೊಂದರ ಬಗ್ಗೆ ಮಾಹಿತಿಯನ್ನು ಇದೆ ಅಂತಂದರೆ ದೇಹದ ಎಲ್ಲ ಭಾಗಗಳ ಬಗ್ಗೆ ತಿಳ್ಕೊಂಡು ಸಿಗೋದು ಕಿದ್ವಾಯಿ ಆಸ್ಪತ್ರೆ. ಪ್ರತಿಯೊಂದು ವಿಭಾಗವೂ ಅಲ್ಲಿದೆ, ಅಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಯಾವುದು. ಹಾಗಾಗಿ ತಾಯಂದ್ರಿಗೆ ಹೇಳ್ತೀನಿ, ನಿಮ್ಮ ಹೆದರಬೇಕಂತ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಬಂತು ಅಂತಂದರೆ ಅಯ್ಯೋ ನನ್ನ ಮಗು ಬಂದು ಖಂಡಿತ ಗುಣ ಆಗುತ್ತೆ. ನಿಮ್ಮ ಆಹಾರ ಪದ್ಧತಿ, ಜೀವನ ಶೈಲಿಯನ್ನು ಬದಲಿಸಿಕೊಳ್ಳಿ. ನೀವು ಇದರಿಂದ ಖಂಡಿತ ದೂರ ಆಗ್ತೀರಾ. ಯಾವುದೇ ರೀತಿಯಾದಂಥ ನಿಮಗೆ ಅನುಮಾನ ಬೇಡ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ನಾನು ಟ್ರೀಟ್ಮೆಂಟ್ ಕೊಟ್ಟಂಥದ್ದು ಪೇಷಂಟಿಗೆ ಅದು 33 ವರ್ಷ ಸರ್ವಿಸ್ ಮಾಡಿದೆ. ನಾನು ಕೊಟ್ಟು ಮೊದಲು ಏನು ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೆ, ನಾನು ಅವಾಗೊಂದು 20-25 ವರ್ಷದಲ್ಲಿ ಬಂದಂಥ ರೋಗಿ ಒಬ್ಬ ನನಗೆ, ನಾನೊಂದು ಕಾನ್ಫರೆನ್ಸ್ಗೆ ಹೈದರಾಬಾದಿಗೆ ಹೋಗ್ತಾ ಇದ್ದಾಗ ರೈಲ್ವೆ ಸ್ಟೇಷನ್ ಸಿಗ್ತಾರೆ. ಅಯ್ಯೋ ಪೆದ್ದ ಡಾಕ್ಟರ್ ಹೋಗ್ತಾ ಬಂದು ಖಾಲಿ ಬಿಟ್ಬಿಟ್ಟ ರೈಲ್ವೆ ಸ್ಟೇಷನ್. ನನಗೆ ಯಾರಾಗಿರ್ಬೋದು ಎಲ್ಲರೂ ನನ್ನ ಮಾತಾಡೋದು. ಆದರೆ ನಾನು ಕೊಟ್ಟಂಥ ಟ್ರೀಟ್ಮೆಂಟ್ ಕೊಟ್ಟಂಥ ಒಬ್ಬ ರೋಗಿ ಅಲ್ಲಿ ನನಗೆ ನನ್ನನ್ನು ಗುರುತಿಸಿ ತಾನು ನೋಡಿ ಗುಣವಾಗಿದ್ದೀನಿ ಅಂತ ಹೇಳಿದ. ಇದಕ್ಕೂ ದೊಡ್ಡ ಹೆಮ್ಮೆ ಏನು ಬೇಕು ನಮಗೆ, ಇದಕ್ಕೂ ದೊಡ್ಡ ಪ್ರಶಸ್ತಿ ಇನ್ನೇನು ಬೇಕು ನಮಗೆ. ಎಲ್ಲ ಕ್ಷಣಿಕ ಕೊಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಇದೆಲ್ಲ ಹೋಗಿರ್ತಾನೆ. ಆದರೆ ಅವನು ತನ್ನ ಜೀವನ ಪರ್ಯಂತ ಹೇಳ್ತಾನೆ. ಏನಂತ ಹೇಳ್ತಾನೆ, ನೋಡು ನಾನು ಇಂಥ ಕಡೆ ತಗೊಂಡೆ, ನನಗೆ ಗುಣವಾಯಿತು. ಅವನ ಆಶೀರ್ವಾದ ನಮಗಿರುತ್ತೆ. ನಾವು ಹೇಳ್ತೀವಿ ಇಷ್ಟೋ ಬರೀ ಮಕ್ಕಳಿಗೂ ಒಳ್ಳೆಯದಾಗ್ತದೆ, ಎಲ್ಲರಿಗೂ ಸಮಾಜಕ್ಕೂ ಒಳ್ಳೆಯದಾಗ್ತದೆ. ನಾವು ಹೇಳ್ತೀವಿ ಗುರುವಿನ ಆಶೀರ್ವಾದ ಇರುವ ತನಕ ಶಿಷ್ಯ ನಿಜವಾದ ಶಿಷ್ಯ ಅಂತಾನೆ, ಅವನನ್ನು ಕದಲಿಸ್ಲಿಕ್ಕೆ ಯಾರತ್ತೂ ಆಗಲ್ಲ. ಹಾಗಾಗಿ ಮತ್ತು ನಾನು ಗುರುವನ್ನು ಹೇಳ್ತಾ ಇದ್ದೀನಿ, ನನಗೆ DC ಪಾಸ್ ಆಗ್ತೇನೆ